ರಾಜನ ಕುತಂತ್ರ ನೀತಿ. ಬಹಳ ವರ್ಷಗಳ ಹಿಂದೆ ಸುವರ್ಣಗಿರಿ ಎಂಬ ರಾಜ್ಯವಿತ್ತು. ಆ ರಾಜ್ಯವು ಹಸಿರು ಹೊಲಗಳು, ಸಮೃದ್ಧ ನದಿಗಳು ಮತ್ತು ಸಂತೋಷದಿಂದ ಬದುಕುತ್ತಿದ್ದ ಪ್ರಜೆಗಳಿಂದ ಪ್ರಸಿದ್ಧವಾಗಿತ್ತು. ಆ ರಾಜ್ಯವನ್ನು ವೀರಸೇನ ಎಂಬ ರಾಜನು ಆಳುತ್ತಿದ್ದನು. ರಾಜನು ಯುದ್ಧದಲ್ಲಿ ಪರಾಕ್ರಮಿಯಾಗಿದ್ದರೂ ಅವನ ನಿಜವಾದ ಶಕ್ತಿ ಅವನ ಬುದ್ಧಿ ಮತ್ತು ಕುತಂತ್ರದ ನೀತಿಯಾಗಿತ್ತು. ರಾಜನಿಗೆ ಒಂದು ನಂಬಿಕೆ ಇತ್ತು: ಕೇವಲ ಬಲದಿಂದ ರಾಜ್ಯ ಉಳಿಯುವುದಿಲ್ಲ, ಬುದ್ಧಿವಂತಿಕೆಯಿಂದ ಮಾತ್ರ ಶತ್ರುವನ್ನು ಸೋಲಿಸಬಹುದು. ಅವನ ಸಭೆಯಲ್ಲಿ ಜ್ಞಾನಿಗಳು, ವೀರ ಸೇನಾಪತಿಗಳು ಇದ್ದರು. ಆದರೆ ಅವರಲ್ಲಿ ಕೆಲವರಿಗೆ ರಾಜನ ಕುತಂತ್ರದ ನೀತಿ ಇಷ್ಟವಾಗುತ್ತಿರಲಿಲ್ಲ. ಒಂದು ದಿನ ನೆರೆಯ ರಾಜ್ಯವಾದ ಚಂದ್ರಪುರದ ರಾಜ ದುರ್ಜೇನು ಸುವರ್ಣಗಿರಿಯನ್ನು ವಶಪಡಿಸಿಕೊಳ್ಳಲು ದೊಡ್ಡ ಸೈನ್ಯವನ್ನು ಸಿದ್ಧಪಡಿಸಿದನು. ಅವನ ಬಳಿ ಸಾವಿರಾರು ಸೈನಿಕರು, 100 ಆನೆಗಳು ಮತ್ತು ಕುದುರೆ ಪಡೆ ಇತ್ತು. ಈ ಸುದ್ದಿ ಸುವರ್ಣಗಿರಿಗೆ ತಲುಪುತ್ತಿದ್ದಂತೆ ಸಭೆಯಲ್ಲಿ ಆತಂಕ ಉಂಟಾಯಿತು. ಮಹಾರಾಜನೇ, ನಮ್ಮ ಸೇನೆ ಅವರ ಅರ್ಧದಷ್ಟೂ ಇಲ್ಲ. ಯುದ್ಧ ಮಾಡಿದರೆ ನಾವು ಸೋಲುತ್ತೇವೆ ಎಂದು ಸೇನಾಧಿಪತಿ ಹೇಳಿದ. ರಾಜನು ನಗುತ್ತಾ, ಯುದ್ಧವು ಕತ್ತಿಯಿಂದ ಮಾತ್ರ ಗೆಲ್ಲುವುದಿಲ್ಲ, ಶತ್ರುವಿನ ಮನಸ್ಸನ್ನು ಸೋಲಿಸಿದರೆ ಯುದ್ಧವೇ ಬೇಡ ಎಂದನು. ರಾಜನು ತನ್ನ ಗುಪ್ತಚರರನ್ನು ಚಂದ್ರಪುರಕ್ಕೆ ಕಳುಹಿಸಿದನು. ಅವರು ಶತ್ರುವಿನ ಸೈನ್ಯದ ಬಲ, ದೌರ್ಬಲ್ಯ ಮತ್ತು ರಾಜನ ಸ್ವಭಾವದ ಬಗ್ಗೆ ಮಾಹಿತಿ ಸಂಗ್ರಹಿಸಿದರು. ಗುಪ್ತಚರರು ಹಿಂದಿರುಗಿ, ಮಹಾರಾಜ ದುರ್ಜೇನು ಬಹಳ ಅನುಮಾನ ಸ್ವಭಾವದವನು, ಯಾರ ಮೇಲೂ ಸಂಪೂರ್ಣ ನಂಬಿಕೆ ಇಡುವುದಿಲ್ಲ ಎಂದು ಹೇಳಿದರು. ರಾಜನ ಮುಖದಲ್ಲಿ ಮಂದಹಾಸ ಮೂಡಿತು. ಇದೇ ಅವನ ದೊಡ್ಡ ದೌರ್ಬಲ್ಯ ಎಂದನು. ಮುಂದಿನ ದಿನ ರಾಜನು ಒಂದು ವಿಚಿತ್ರ ಆದೇಶ ನೀಡಿದನು. ಸೀಮೆಯ ಬಳಿ ಇರುವ ಕೋಟೆಯ ಬಾಗಿಲುಗಳನ್ನು ತೆರೆದಿರಲು ಹೇಳಿದನು. ಕಾವಲುಗಾರರನ್ನು ಕಡಿಮೆ ಮಾಡಿದನು. ಅರಮನೆಯಲ್ಲಿ ಸಾಮಾನ್ಯವಾಗಿ ನಡೆಯುವ ಸಂಗೀತ, ನೃತ್ಯ ಮತ್ತು ಹಬ್ಬಗಳನ್ನು ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ನಡೆಸಲು ಆದೇಶಿಸಿದನು. ಈ ದೃಶ್ಯವನ್ನು ನೋಡಿದ ಚಂದ್ರಪುರದ ಗುಪ್ತಚರರು ಆಶ್ಚರ್ಯಪಟ್ಟರು. ಇವರು ಯುದ್ಧಕ್ಕೆ ಸಿದ್ಧರಾಗಿಲ್ಲ ಅಥವಾ ನಮ್ಮನ್ನು ಮೋಸಗೊಳಿಸಲು ಯಾವುದೋ ದೊಡ್ಡ ಯೋಜನೆ ಮಾಡಿದ್ದಾರೆ ಎಂದು ಯೋಚಿಸಿದರು. ಅವರು ಈ ಸುದ್ದಿಯನ್ನು ತಮ್ಮ ರಾಜನಿಗೆ ತಿಳಿಸಿದರು. ದುರ್ಜೇನು ಗೊಂದಲಕ್ಕೊಳಗಾದನು. ಇಷ್ಟು ಶಾಂತವಾಗಿರುವುದು ಸಾಮಾನ್ಯವಲ್ಲ, ಖಂಡಿತವಾಗಿಯೂ ಯಾವುದೋ ರಹಸ್ಯ ಇದೆ ಎಂದು ಆತ ತನ್ನ ಸೈನ್ಯವನ್ನು ನಿಲ್ಲಿಸಿದನು. ಅಷ್ಟರಲ್ಲೇ ವೀರಸೇನ ಮತ್ತೊಂದು ಕುತಂತ್ರ ರೂಪಿಸಿದನು. ಅವನು ಕೆಲ ವ್ಯಾಪಾರಿಗಳನ್ನು ಚಂದ್ರಪುರಕ್ಕೆ ಕಳುಹಿಸಿದನು. ಅವರು ಮಾರುಕಟ್ಟೆಯಲ್ಲಿ ಮಾತನಾಡುತ್ತಾ, ಸುವರ್ಣಗಿರಿಯ ರಾಜನು ಹೊಸ ರಹಸ್ಯ ಆಯುಧವನ್ನು ಸಿದ್ಧಪಡಿಸಿದ್ದಾನೆ, ಅದನ್ನು ಕಂಡವರು ಯಾರೂ ಬದುಕಿಲ್ಲ ಎಂಬ ವದಂತಿಯನ್ನು ಹರಡಿದರು. ಈ ಸುದ್ದಿ ಬೇಗನೆ ಸೈನಿಕರ ಕಿವಿಗೂ ತಲುಪಿತು. ಕೆಲವರು ಹೆದರತೊಡಗಿದರು. ದುರ್ಜೇನು ತನ್ನ ಮಂತ್ರಿಗಳನ್ನು ಕರೆದು, ಇದು ನಿಜವೇ ಎಂದು ಕೇಳಿದನು. ಯಾರಿಗೂ ಉತ್ತರ ಇರಲಿಲ್ಲ. ಅಷ್ಟರಲ್ಲಿ ಮತ್ತೊಬ್ಬ ಗುಪ್ತಚರ ಬಂದು, ಮಹಾರಾಜ, ಸುವರ್ಣಗಿರಿಯ ಕೋಟೆಯಲ್ಲಿ ರಾತ್ರಿ ವಿಚಿತ್ರ ಬೆಳಕುಗಳು ಕಾಣಿಸುತ್ತಿವೆ ಎಂದು ಹೇಳಿದನು. ಆ ಬೆಳಕುಗಳು ನಿಜವಾಗಿ ಸಾಮಾನ್ಯ ಎಣ್ಣೆ ದೀಪಗಳಾಗಿದ್ದವು. ಆದರೆ ದೂರದಿಂದ ನೋಡಿದವರಿಗೆ ಅವು ರಹಸ್ಯ ಆಯುಧಗಳಂತೆ ಕಾಣುತ್ತಿದ್ದವು. ದುರ್ಜೇನ ಅನುಮಾನ ಮತ್ತಷ್ಟು ಹೆಚ್ಚಾಯಿತು. ನಾವು ತಕ್ಷಣ ದಾಳಿ ಮಾಡಿದರೆ ಬಲೆಗೆ ಬೀಳಬಹುದು ಎಂದು ಆತ ಯುದ್ಧವನ್ನು ಕೆಲವು ದಿನ ಮುಂದೂಡಿದನು. ಈ ಸಮಯವನ್ನು ಬಳಸಿಕೊಂಡು ವೀರಸೇನ ತನ್ನ ರಾಜ್ಯದ ಸುತ್ತಲಿನ ಗ್ರಾಮಗಳಿಂದ ಧಾನ್ಯ, ನೀರು ಮತ್ತು ಅಗತ್ಯ ವಸ್ತುಗಳನ್ನು ಸುರಕ್ಷಿತವಾಗಿ ಕೋಟೆಯೊಳಗೆ ತರಿಸಿದನು. ಕೆಲ ದಿನಗಳ ನಂತರ ದುರ್ಜೇನು ತನ್ನ ಸೈನ್ಯವನ್ನು ಮುಂದಕ್ಕೆ ಕಳುಹಿಸಿದನು. ಆದರೆ ಮಾರ್ಗಮಧ್ಯೆ ಸೇತುವೆಗಳು ಈಗಾಗಲೇ ತೆರವುಗೊಳಿಸಲಾಗಿದ್ದವು. ನದಿಯನ್ನು ದಾಟಲು ಅವರಿಗೆ ಹಲವು ದಿನಗಳು ಬೇಕಾಯಿತು. ಅಷ್ಟರಲ್ಲಿ ಮಳೆ ಆರಂಭವಾಯಿತು. ಕೆಸರು ತುಂಬಿದ ರಸ್ತೆಯಲ್ಲಿ ಆನೆಗಳು ಮತ್ತು ರಥಗಳು ಮುಂದೆ ಸಾಗಲಾರದೆ ನಿಂತವು. ಆಹಾರದ ಕೊರತೆ ಆರಂಭವಾಯಿತು. ಸೈನಿಕರಲ್ಲಿ ಅಸಮಾಧಾನ ಹೆಚ್ಚಾಯಿತು. ಇದನ್ನೆಲ್ಲ ಗಮನಿಸಿದ ವೀರಸೇನ ರಾತ್ರಿ ಸಮಯದಲ್ಲಿ ತನ್ನ ಸೈನಿಕರಿಂದ ವಿವಿಧ ಕಡೆಗಳಲ್ಲಿ ಶಂಖಗಳನ್ನು ಊದಿಸಿ ಬೆಟ್ಟಗಳ ಮೇಲೆ ಬೆಂಕಿ ಹಚ್ಚಿಸಿದನು. ದೂರದಿಂದ ನೋಡಿದವರಿಗೆ ಸಾವಿರಾರು ಸೈನಿಕರು ಸುತ್ತುವರೆದಿರುವಂತೆ ಕಾಣಿಸಿತು. ದುರ್ಜೇನು ಭಯಗೊಂಡನು. ನಾವು ಬಲೆಗೆ ಸಿಕ್ಕಿದ್ದೇವೆ ಎಂದು ಭಾವಿಸಿದನು. ಅವನು ತಕ್ಷಣ ಹಿಂದಿರುಗುವಂತೆ ಆದೇಶಿಸಿದನು. ಅದೇ ಸಮಯದಲ್ಲಿ ವೀರಸೇನ ತನ್ನ ವೇಗದ ಕುದುರೆ ಪಡೆಯನ್ನು ಕಳುಹಿಸಿ ಹಿಂತಿರುಗುತ್ತಿದ್ದ ಶತ್ರು ಸೈನ್ಯದ ಮೇಲೆ ದಾಳಿ ನಡೆಸಿದನು. ಆಹಾರವಿಲ್ಲದೆ ಆಯಾಸಗೊಂಡಿದ್ದ ಶತ್ರು ಪಡೆ ಪ್ರತಿರೋಧ ನೀಡಲಾರದೆ ಸೋಲನ್ನು ಒಪ್ಪಿಕೊಂಡಿತು. ದುರ್ಜೇನು ಕೊನೆಗೆ ವೀರಸೇನನ ಅರಮನೆಗೆ ಬಂದು, ನಾನು ನಿನ್ನ ಬಲದಿಂದ ಅಲ್ಲ, ನಿನ್ನ ಬುದ್ಧಿವಂತಿಕೆಯಿಂದ ಸೋತಿದ್ದೇನೆ ಎಂದು ಹೇಳಿದನು. ವೀರಸೇನ ನಗುತ್ತಾ ಉತ್ತರಿಸಿದನು, ನಿಜವಾದ ರಾಜನು ರಕ್ತಪಾತವನ್ನು ಬಯಸುವುದಿಲ್ಲ, ಸಾಧ್ಯವಾದಷ್ಟು ಯುದ್ಧವನ್ನು ತಪ್ಪಿಸಿ ಬುದ್ಧಿಯಿಂದ ಜಯಿಸುವವನೇ ಮಹಾನ್ ರಾಜ. ಆ ದಿನದಿಂದ ಸುವರ್ಣಗಿರಿಯ ರಾಜ ವೀರಸೇನನ ಕುತಂತ್ರ ನೀತಿ ದೇಶಾದ್ಯಂತ ಪ್ರಸಿದ್ಧಿಯಾಯಿತು. ಅವನ ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಯ ಕಥೆಯನ್ನು ಜನರು ತಲೆಮಾರುಗಳಿಂದ ಹೇಳುತ್ತಾ ಬಂದರು. ನೀತಿ: ಬಲಕ್ಕಿಂತ ಬುದ್ಧಿ ದೊಡ್ಡದು. ಸರಿಯಾದ ಸಮಯದಲ್ಲಿ ಬಳಸಿದ ತಂತ್ರ ಮತ್ತು ಕುತಂತ್ರವು ದೊಡ್ಡ ಯುದ್ಧವನ್ನು ರಕ್ತಪಾತವಿಲ್ಲದೆ ಗೆಲ್ಲಿಸಬಹುದು.